Duties of fam. Hi, so welcome back to my new vlog, guys. ಇವತ್ತೆಲ್ಲ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಟೈಮ್ ಬಂದು 8:30 ಆಗಿದೆ. ನಾನು ಇನ್ನೂ ಸ್ಕೂಲ್ಗೆ ಹೋಗಿಲ್ಲ. ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡ್ತಿದ್ದಾರೆ. ಬಾತ್ ಮತ್ತು ಬಜ್ಜಿ ಮಾಡ್ತಿದ್ದಾರೆ. ನೋಡಿ ಕೂಗ್ತೈತೆ. ಬೇಗನೆ ಟೈಮ್ ಹೋಗೈತೆ. ಹೋಗ್ಬೇಕು ಸ್ಕೂಲ್ಗೆ. ನೀವು ಓಕೆ ಫ್ಯಾಮ್. ಸೊ ಊಟ ರೆಡಿಯಾಗಿದೆ. ಬಾತ್ ಮತ್ತು ಬಜ್ಜಿ ಆಗಿದೆ. ಬೇಗ ತಿನ್ಕೋಬೇಕು. ಟೈಮ್ ಆಗಿದೆ. ಬನ್ನಿ ಹೋಗೋಣ. ಓಕೆ ಫ್ಯಾಮ್. ಸೊ ನಾನು ಸ್ಕೂಲಿಂದ ಬಂದೆ. ಫ್ರೆಶ್ ಅಪ್ ಆಗಿ ಬೆಡ್ ಚೇಂಜ್ ಮಾಡಿಕೊಂಡು ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಇನ್ನೂ ಕೂಡ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ. ಎಡಿಟ್ ಮಾಡಬೇಕು. ಇವಾಗ ಬಜ್ಜಿ ಸುಡ್ತವ್ರೆ. ನಾನು ಅಂಗಡಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನಗರಕ್ಕೆ ಹೋಗ್ಬೇಕಂತೆ. ಮಳೆ ಬೇರೆ ಫುಲ್ ಬರ್ತಿದೆ. ನನ್ನ ತಂಗಿ ಇನ್ನೂ ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಹಂಗೆ ಅವಳೆ. ಬನ್ನಿ ಹೋಗೋಣ. ಓಕೆ ಫ್ಯಾಮ್. ಸೊ ನಾನೇ ನಗರಕ್ಕೆ ಹೋಗಿದ್ದೆ. ನಾನು ನಮ್ಮ ಅಪ್ಪ ಹೋಗಿದ್ವಿ. ನಮ್ಮ ಅಂಗಡಿ ನೋಡ್ಕೊತಿದ್ರು. ಯಾಕಂದರೆ ನೆನೆನೂ ಕೂಡ ನನ್ನ ತಂಗಿಯಿಂದನೇ ಬರೋಕ್ಕಾಗಲಿಲ್ಲ. ನಗರಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ಅವಳು ಬರೋಲ್ಲ, ನಾನು ಮನೇಲೇ ಇರಬೇಕು ಅಂತಂದ್ಲು. ಏನು ಬರ್ಕೊಳಕ್ಕೆ ಕೊಡದೇ ಇದ್ರೂ ಅವಳು ನಗರಕ್ಕೆ ಹೋಗಲ್ಲ. ಅದಕ್ಕೆ ನೆನೆ ಕೂಡ ಹೋಗೋಕ್ಕಾಗಲಿ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಐಟಮ್ ತಂದರು. ನಾನು ಬಂದಿದ್ದೆ ಅಲ್ವ, ಅದಕ್ಕೇ. ಈಗ ನಾನು ಬಜ್ಜಿ ಮಾಡಿದ್ರು. ತಿಂದಾಯಿತು ನಾನು ಬಜ್ಜಿ ಮಾಡಿ. ಇವಾಗ ಸೊಪ್ಪು ತಂದಿದ್ದಾರೆ. ಸೊಪ್ಪಲ್ಲಿ ಏನು ಮಾಡ್ತಿದ್ದಮ್ಮ? ಸೊಪ್ಪು ಪಲ್ಯ ಮಾಡ್ತಾರೆ. ಆಮೇಲೆ ಇಲ್ಲಿ ಈರುಳ್ಳಿ ತಂದು ಇಟ್ಕೊಂಡವ್ರೆ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಇಲ್ಲ ಕೆಳಗೈತಾ, ಇಲ್ಲಿ ಕೆಳಗೊಂದು ಸ್ವಲ್ಪ ಕಳ್ಳೆ ಸಿಟ್ಟು ಮಿಕ್ಕೈತೆ ಕಳಿಸಿರೋದು. ಅದನ್ನು ಹಾಕಿ ಈರುಳ್ಳಿ ಮಾಡ್ತಾರೆ. ಆಮೇಲೆ ಸೊಪ್ಪು ಕೂಡ ಕುಯ್ಕೊಂಡಿದ್ದಾರೆ. ಬನ್ನಿ ಗೈಸ್, ಈಗ ನಾನು ಓದ್ಕೋಬೇಕು. ಆಮೇಲೆ ಒಂದು ಆ್ಯಕ್ಟಿವಿಟೀಸ್ಗಳು ಮಾಡೋದಿದೆ 2 ಮಾಡಬೇಕು. ಆದರೆ ಇವತ್ತು ಆಗಲ್ಲ ಅನ್ಕೋತೀನಿ. ಯಾಕಂದರೆ ಹೋಮ್ವರ್ಕು 2 ಸಬ್ಜೆಕ್ಟ್ ಬರೀಬೇಕು. ಆಮೇಲೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಅದೊಂದು ಬರೀಬೇಕು. ಬನ್ನಿ ಹೋಮ್ವರ್ಕ್ ಬರೆದು ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಗೈಸ್, ನಾವು 1 ತಿಂಗಳು ನಾನ್ ವೆಜ್ ತಿನ್ನೋಂಗಿಲ್ಲ. ಫಸ್ಟೇ ಗೊತ್ತಿದೆ. ಡೈಲಿ ಅವ್ರಿಗೆ ಯಾರು ನೋಡ್ತಾರೆ ಅವ್ರಿಗೆ. 1 ತಿಂಗಳು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ರೆ ಈಗ ಬಜ್ಜಿ ತಿಂತಾಯಿದ್ದೀವಿ ಆರಾಮಾಗಿ. ಬನ್ನಿ ಈಗ ಓದ್ಕೊಳ್ಳೋ. ಓಕೆ ಫ್ಯಾಮ್, ನಾನು ಹೇಳೋದೇ ಮರ್ತ್ಕೊಂಡಿದ್ದೆ ನಿಮಗೆ. ವೀಡಿಯೋ ಅಂಗಡಿಯಿಂದ ಬಂದಮೇಲೆ ನಾನು ಫ್ರೆಶಪ್ ಆಗಿ ಬಾತ್ ತಿಂದು ಆಮೇಲೆ ನಾನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಯಾಕಂದರೆ ನೆನ್ನೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಓದ್ಕೊಳ್ಳೋದಿತ್ತು. ಯಾಕಂದರೆ ಯೂಟ್ಯೂಬ್ಗಳಿರ್ತಾವಲ್ಲ, ಅದಕ್ಕೇ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಇವತ್ತೊಂದು ಈ ಕ್ಲಿಪ್ ತಗೋತಾಯಿದ್ದೀನಿ ಅಲ್ವಾ, ಇದನ್ನೇ ನಾನು 10 ಗಂಟೆ ಇಲ್ಲ 10-10:30 ನಾನು ಅಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡಿಬಿಡ್ತೀನಿ. ನಮ್ಮಪ್ಪ ಬಾಗ್ಲಕ್ಕ ಬರೋ ಅಷ್ಟರಲ್ಲಿ. ಆಮೇಲೆ ನಮ್ಮಮ್ಮ ಇಲ್ಲೇ ಎಲ್ಲ ತೆಗ್ತಾ ಇರ್ತಾರಲ್ಲ, ಅದಕ್ಕೆ ಟೈಮ್ ಫೋನ್ ನನ್ನ ಕೈಲಿ ಇರ್ತಲ್ವ, ಅದಕ್ಕೆ ಈಗಲೇ ಎಡಿಟಿಂಗ್ ಮಾಡಿಬಿಡ್ತೀನಿ. ಆಗಲಿಲ್ಲ ಅಂದರೆ ನಾನು ಇಲ್ಲಾಂದರೆ ಸ್ಕೂಲಿಂದ ಬಂದಮೇಲೆ ಎಡಿಟಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ಇರ್ತೀನಿ ಸ್ಕೂಲ್ಗೆ ಹೋಗೋಕ್ಕೆ. ಅಲ್ಲೇ ವೀಡಿಯೋ ಕೂಡ ಮಾಡಬೇಕು, ವ್ಲಾಗ್ ಓಪನಿಂಗ್ ಮಾಡಬೇಕು, ಆ ಥರ ಆಗುತ್ತೆ. ಅದಕ್ಕೆ ನಾನು ಈಗ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ಗೆ ಹಾಕಿ ಬಂದಿದ್ದೆ. ಇದೇ ಫಸ್ಟ್ ಅನ್ಸುತ್ತೆ ನಾನು ಇಷ್ಟೊಂದು ಲೇಟಾಗಿ ಆಗ್ತಾ ಇರೋದು. ಅಂದರೆ ಈಗ 7:35 ಆಗಿದೆ. ಇಷ್ಟೊಂದು ಲೇಟಾಗಿ ಆಗ್ತಾ ಇರೋದು ಇವತ್ತೇ. ಬಟ್ ನೋಡೋಣ, ಇವಾಗ ಏನಾದ್ರು ವ್ಯೂಸ್ ಜಾಸ್ತಿ ಬಂದರೆ, ನಿಮಿಷ ಕಮ್ಮಿಗೆ ವ್ಯೂಸ್ ಜಾಸ್ತಿ ಬಂದರೆ ನೋಡೋಣ ಇಷ್ಟೊತ್ತಿಗೆ ಹಾಕ್ತೀನಿ ವ್ಲಾಗ್ಗಳನ್ನ. ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ತಂಬ್ಲೈಂದು ಫೋಟೋ ಹಾಕೋದು ಹಾಕ್ತೀನಿ ಎಲ್ಲನೂ. ಬನ್ನಿ ಈಗ ಓದ್ಕೊಳ್ಳೋ. ಸೊ ನಾನು ಹೋಮ್ವರ್ಕ್ ಬರ್ಕೊಂಡು ಊಟ ಮಾಡ್ಬಿಟ್ಟು ನಾನು ಅಂಗಡಿಗೆ ಹೋಗಿದ್ದು. ನಮ್ಮ ಅಪ್ಪಂದು ಊಟ ಆಯಿತು, ಅಂಗಡಿಗೆ ಹೋದರು. ಈಗ ಟೈಮ್ ಒಂದು 10 ಗಂಟೆ ಆಗಿದೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ. ಅಂದರೆ ನಾಳೆ. ಬಾಯ್, ಟೇಕ್ ಕೇರ್.